ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನಿವಾಗ ಮಕರ ರಾಶಿಯ 2026 ಜನವರಿ ಭವಿಷ್ಯವನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಮತ್ತು ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ನೋಡೋಣ 2026 ಮಕರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು. ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ 2026 ಜನವರಿ ತಿಂಗಳಲ್ಲಿ ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳು ಗಳಿಸಲಿದ್ದೀರಿ ಅನ್ನೋದನ್ನು ಒಟ್ಟಾರೆಯಾಗಿ ತಿಳಿಸಿಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ಮಕರ ರಾಶಿಯವರು ತಿಳ್ಕೋಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ಇನ್ನು ಮಕರ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಂದರೆ ತಿಳ್ಕೋಬೇಕು ಇದನ್ನೆಲ್ಲ ಅನ್ನೋ ಹಾಗೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲೂ ವಿಡಿಯೋನ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಮತ್ತು ಬಿಗಿನಿಂಗ್ ಎಂಡ್ ತನಕ ವಿಡಿಯೋನ ನೋಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದಲ್ಲಿ, ವಿಡಿಯೋಗೆ ಯೂಸ್ಫುಲ್ ಅನಿಸಿದಲ್ಲಿ ದಯವಿಟ್ಟು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ರಾಘವೇಂದ್ರಾಯ ನಮಃ, ಓಂ ಶಿವಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಇದ್ದಲ್ಲಿ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಕೇಳ್ಕೊತಾ, ಶಿವನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮಾಡೋಣ ಸ್ನೇಹಿತರೆ. ಹೌದು, ಮಕರ ರಾಶಿಯ ಗ್ರಹ ಸ್ಥಿತಿಗಳು ಜನವರಿಯಲ್ಲಿ 2026ರಲ್ಲಿ ಹೇಗಿರಲಿದೆ ಅನ್ನೋದನ್ನು ಮೊದಲನೇದಾಗಿ ತಿಳಿಸಿಕೊಟ್ಟು ಬಿಡ್ತೀನಿ. ಸೂರ್ಯ ಧನು ರಾಶಿಯಲ್ಲಿ 12ನೇ ಮನೆಯಿಂದ ಮಕರ ರಾಶಿಗೆ 1ನೇ ಮನೆಗೆ ಜನವರಿ 14ರಂದು ಬರಲಿದ್ದಾರೆ, ಅಂದರೆ ಸ್ಥಳಾಂತರಗೊಳ್ಳಲಿದ್ದಾರೆ. ಇನ್ನು ಕುಜ ಮಂಗಳ ಧನು ರಾಶಿಯಲ್ಲಿ 12ನೇ ಮನೆಯಿಂದ ಮಕರ ರಾಶಿಗೆ 1ನೇ ಮನೆಗೆ ಅಂದರೆ ಜನವರಿ 16ರಂದು, ಇನ್ನು ಶುಕ್ರ ಅಂದರೆ ಧನು ರಾಶಿಯಿಂದ 12ನೇ ಮನೆಗೆ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ 1ನೇ ಮನೆಗೆ ಜನವರಿ 13ರಂದು. ಇನ್ನು ಬುಧ ಧನು ರಾಶಿಯಲ್ಲಿ ಸ್ನೇಹಿತರೆ 12ನೇ ಮನೆಯಿಂದ ಮಕರ ರಾಶಿಗೆ 1ನೇ ಮನೆಗೆ ಸ್ನೇಹಿತರೆ ಜನವರಿ 17ರಂದು ಸ್ಥಳಾಂತರಗೊಳ್ಳುತ್ತಾರೆ. ಇನ್ನು ಅದೇ ರೀತಿ ಗುರು ಶನಿ ಬಗ್ಗೆ ಹೇಳೋದಾದರೆ, ಗುರು ಮಿಥುನದಲ್ಲಿ 6ನೇ ಮನೆಯಲ್ಲಿ, ತಿಂಗಳ ಪೂರ್ತಿ ಶನಿ ಮೀನದಲ್ಲಿ, 3ನೇ ಮನೆಯಲ್ಲಿ ತಿಂಗಳ ಪೂರ್ತಿ ರಾಹು ಕುಂಭದಲ್ಲಿ, 2ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ಇನ್ನು ಕೇತು 8ನೇ ಮನೆಯಲ್ಲಿ ಸ್ನೇಹಿತರೆ. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಗ್ರಹಗಳ ಸ್ಥಿತಿಗಳು ಸ್ನೇಹಿತರೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಲಿದ್ದೀರಿ, ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ. ಅಷ್ಟೇ ಅಡೆತಡೆಗಳು ಕೂಡ ಎದುರಾಗಲಿದೆ. ಯಾವ ದಿನಾಂಕದಂದು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಮೊದಲನೇದಾಗಿ ಮಕರ ರಾಶಿಯವರಿಗೆ ಜನವರಿ 2026 ಮಾಸಿಕ ರಾಶಿ ಅಂದರೆ ಮಾಸಿಕ ರಾಶಿ ಭವಿಷ್ಯ ಒಟ್ಟಾರೆಯಾಗಿ ಹೇಗಿರಲಿದೆ. ಜನವರಿ ತಿಂಗಳು ಸ್ನೇಹಿತರೆ ನಿಮಗೆ ಶಾಂತ ಆದರೆ ಶಕ್ತಿಯುತವಾದ ಪರಿವರ್ತನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಮೊದಲಾರ್ಧದಲ್ಲಿ ನೀವು ಸ್ವಲ್ಪ ಒಂಟಿತನ, ಆಯಾಸ ಅಥವಾ ಅಪೂರ್ಣ ವಿಷಯಗಳಲ್ಲಿ ಮಾನಸಿಕವಾಗಿ ಮುಳುಗಿರುವಂತೆ ಭಾವಿಸಬಹುದು. ನಿಮ್ಮಲ್ಲಿ ಕೆಲವರು ಭಾವನಾತ್ಮಕವಾಗಿ, ವೃತ್ತಿಪರವಾಗಿ ಅಥವಾ ಆಂತರಿಕವಾಗಿ ಹಳೆಯ ಅಧ್ಯಯನವನ್ನು ಮುಚ್ಚುವಂತೆ ಅಂದರೆ ಕ್ಲೋಸಿಂಗ್ ವರ್ಡ್ ಚಾಪ್ಟರ್ ಭಾವಿಸಬಹುದು. ಆದರೆ ಜನವರಿ ಮಧ್ಯದ ನಂತರ ಎಲ್ಲವೂ ಕೂಡ ಬದಲಾಗುತ್ತದೆ. ಅನೇಕ ಗ್ರಹಗಳು ನಿಮ್ಮ ರಾಶಿನ ಅಂದರೆ ಲಗ್ನದಲ್ಲಿ ಪ್ರವೇಶಿಸಿದಾಗ ನಿಮ್ಮ ಶಕ್ತಿ ಕೂಡ ಹೆಚ್ಚಾಗುತ್ತದೆ, ಆತ್ಮವಿಶ್ವಾಸ ಮರಳುತ್ತದೆ ಮತ್ತು ನಿಮ್ಮ ಪರಿಸ್ಥಿತಿ ಬದಲಾಗುತ್ತದೆ. ನೀವು ನಿಯಂತ್ರಣವನ್ನು ಮರಳಿ ಪಡೆಯಲಿದ್ದೀರಿ ಎಂದು ಭಾವಿಸಬಹುದು. ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಸ್ಪಷ್ಟತೆಯೊಂದಿಗೆ ಮುಂದುವರಿಯಲು ಸಿದ್ಧರಾಗಿರಿ ಸ್ನೇಹಿತರೆ. ಈ ತಿಂಗಳು ಶಾರ್ಟ್ಕಟ್ಗಳಿಗಾಗಿ ಸ್ನೇಹಿತರೆ ಅಲ್ಲ ಅಂತಾನೆ ಹೇಳಬಹುದು. ಇದು ನಿಮ್ಮ ಶಕ್ತಿ, ಶಿಸ್ತು ಮತ್ತು ಉದ್ದೇಶದೊಂದಿಗೆ ನಿಮ್ಮನ್ನು ನಿರ್ಮಿಸಿಕೊಳ್ಳುವುದಕ್ಕಾಗಿ ಸ್ನೇಹಿತರೆ ಈ ತಿಂಗಳು ಬೆಟರ್ ಇದೆ ಅಂತ ಹೇಳ್ತಾ ಇನ್ನೂ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಕೆರಿಯರ್ ಮತ್ತು ಜಾಬ್ ಹೇಗಿರಲಿದೆ ಮಕರ ರಾಶಿಯವರಿಗೆ ಅಂದರೆ ಸ್ನೇಹಿತರೆ ಜನವರಿ ಮೊದಲಾರ್ಧದಲ್ಲಿ
ಕೆಲಸ ನಿಧಾನವೆನಿಸಬಹುದು. ನೀವು ಸಂಪರ್ಕ ಕಡಿತಗೊಂಡಂತೆ ಮರೆಯಲ್ಲಿ ಕೆಲಸ ಮಾಡುತ್ತಿರುವಂತೆ ಅಥವಾ ಸಕ್ರಿಯವಾಗಿ ಮುಂದೂಡುವ ಬದಲು ಮಾನಸಿಕವಾಗಿ ತಯಾರಿಯನ್ನು ನಡೆಸುತ್ತಿರುವಂತೆ ಭಾವಿಸಬಹುದು. ಆದರೆ ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರು ಅಪೂರ್ಣ ಕಾರ್ಯಗಳು, ಗೌಪ್ಯ ವಿಷಯಗಳು ಅಥವಾ ಆಂತರಿಕ ಯೋಜನೆಯೊಂದಿಗೆ ವ್ಯವಹರಿಸಬಹುದು. ಸ್ನೇಹಿತರೆ, ಜನವರಿ 13ರಿಂದ 17ನೇ ತಾರೀಕು ನಂತರ ಸೂರ್ಯ, ಶುಕ್ರ, ಕುಜ ಮತ್ತು ಬುಧ ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ವೃತ್ತಿಪರ ಜೀವನವು ವೇಗವನ್ನು ಪಡೆಯುತ್ತದೆ. ನೀವು ಸಂದರ್ಭಗಳು ಉಸ್ತುವಾರಿ ವಹಿಸಿಕೊಳ್ಳಬಹುದು, ಅಧಿಕಾರಯುತವಾಗಿ ಮಾತನಾಡಬಹುದು ಮತ್ತು ಕೆಲಸದ ಸ್ಥಳದಲ್ಲಿ ಹೆಚ್ಚು ಗೋಚರಿಸಬಹುದು. ಜನರು ನಿಮ್ಮ ಗಂಭೀರತೆ ಮತ್ತು ನಾಯಕತ್ವವನ್ನು ಮತ್ತೆ ಗಮನಿಸಲು ಪ್ರಾರಂಭಿಸಬಹುದು. ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಧೈರ್ಯ ಮತ್ತು ಚಾಲನೆಯನ್ನು ಅಂದರೆ ಡ್ರೈವ್ ನೀಡುತ್ತಾನೆ ಸ್ನೇಹಿತರೆ, ಆದರೆ ಅವನು ಅಸಹನೆಯನ್ನು ಉಂಟು ಮಾಡಬಹುದು. ಎಲ್ಲವನ್ನ ನೀವೇ ಮಾಡಬೇಕೆಂದು ನಿಮಗೆ ಅನಿಸಬಹುದು. ಪ್ರಯತ್ನವನ್ನು ನಿಯೋಜನೆಯೊಂದಿಗೆ ಸ್ನೇಹಿತರೆ ಸಮತೋಲನಗೊಳಿಸಲು ಪ್ರಯತ್ನಿಸಿ. 6ನೇ ಮನೆಯಲ್ಲಿರುವಂತಹ ಗುರು ಸ್ಪರ್ಧೆಯ ಮೇಲೆ ವಿಜಯವನ್ನು ಬೆಂಬಲಿಸುತ್ತಾರೆ. ನೀವು ಕೆಲಸದ ಸ್ಥಳದಲ್ಲಿ ಪೈಪೋಟಿ, ಪರೀಕ್ಷೆಗಳು ಅಥವಾ ಕಾನೂನು ಆಡಳಿತಾತ್ಮಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕ್ರಮೇಣ ಯಶಸ್ಸನ್ನು ಸೂಚಿಸಲಾಗುತ್ತದೆ. ನಿಮ್ಮ ವೃತ್ತಿ ಮತ್ತು ಸ್ನೇಹಿತರೆ ಜಾಬ್ ಬಗ್ಗೆ ಸ್ವಲ್ಪ ಸಲಹೆಗಳನ್ನು ತಿಳಿಸಿಕೊಡಿ ಅಂದರೆ ಖಂಡಿತವಾಗಿಯೂ ಸಲಹೆಗಳನ್ನು ತಿಳಿಸಿಕೊಡ್ತೀನಿ. ಆತ್ಮವಿಶ್ವಾಸದಿಂದ ವರ್ತಿಸಿ ಸ್ನೇಹಿತರೆ, ಆದರೆ ಕಠಿಣ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ. ನಿಮ್ಮ ಕಾರ್ಯಗಳು ನಿಮ್ಮ ತಿಂಗಳು ಮತ್ತು ಇಮೇಜ್ಗಳನ್ನು ವ್ಯಾಖ್ಯಾನಿಸುತ್ತದೆ ಅಂತಾನೆ ಹೇಳ್ಬೋದು. ಮಕರ ರಾಶಿಯವರಿಗೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮಕರ ರಾಶಿಯವರು ಅನ್ನೋದಾದರೆ ಸ್ನೇಹಿತರೆ, ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ವಿಷಯಗಳಿಗೆ ಗಮನ ಮತ್ತು ಶಿಸ್ತು ಅಗತ್ಯ. 2ನೇ ಮನೆಯಲ್ಲಿರುವಂಥ ಧನಸ್ಥಾನದಲ್ಲಿ ರಾಹು ಆದಾಯದ ಏರಿಳಿತಗಳು ಮತ್ತು ಹಠಾತ್ ಖರ್ಚುಗಳು ಉಂಟು ಮಾಡಬಹುದು. ಸೌಕರ್ಯಗಳು, ಗ್ಯಾಜೆಟ್ಗಳು ಸ್ನೇಹಿತರೆ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಮಾಡಲು ನೀವು ಪ್ರಲೋಭನೆಗೊಳಗಾಗಬಹುದು. ಅದೇ ರೀತಿ ಮೊದಲಾರ್ಧದಲ್ಲಿ ಪ್ರಯಾಣ, ಆರೋಗ್ಯ ಮತ್ತು ಗುಪ್ತ ವಿಷಯಗಳಿಗೆ ಸಂಬಂಧಿಸಿದ ಖರ್ಚುಗಳು ಬರಬಹುದು. ತಿಂಗಳ ಮಧ್ಯದ ನಂತರ ಹಣವನ್ನು ನಿಯಂತ್ರಿಸುವ ಮತ್ತು ಉಳಿತಾಯವನ್ನು ಯೋಜಿಸುವ ಬಗ್ಗೆ ನೀವು ಹೆಚ್ಚು ವಿಶ್ವಾಸವನ್ನು ಹೊಂದಬಹುದು. ಅದೇ ರೀತಿ 6ನೇ ಮನೆಯಲ್ಲಿರುವಂತಹ ಗುರು ಸಾಲಗಳನ್ನು ತೀರಿಸಲು ಮತ್ತು ಸಾಲಗಳನ್ನು ಸರಿಯಾಗಿ ನಿರ್ವಹಿಸಲು ಬೆಂಬಲಿಸುತ್ತಾನೆ. ನೀವು ಎಚ್ಚರಿಕೆಯಿಂದ ಯೋಚಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಂತವಾಗಿ ಸ್ಥಿರಗೊಳಿಸಬಹುದು. ಸ್ನೇಹಿತರೆ, ಹಣಕಾಸಿನ ಬಗ್ಗೆ ಸಲಹೆಯನ್ನು ತಿಳಿಸಿಕೊಡಿ ಅಂತಂದರೆ ಹಣಕ್ಕೆ ಸಂಬಂಧಿಸಿದ ಮಾತನ್ನು ನಿಯಂತ್ರಿಸಿ ಮತ್ತು ಆ ಥರದ ಆರ್ಥಿಕ ನಿರ್ಧಾರಗಳನ್ನು ಆದಷ್ಟು ತಪ್ಪಿಸಿ. ಹಣಕಾಸು ವಿಚಾರದ ಬಗ್ಗೆ ಸ್ನೇಹಿತರೆ, ಇನ್ನು ಮುಂದಿನದಾಗಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳಿದ್ರೆ ಮಕರ ರಾಶಿಯವರಿಗೆ ಕುಟುಂಬ ಜೀವನವು ಮಿಶ್ರವಾಗಿರಬಹುದು. ಮೊದಲಾರ್ಧದಲ್ಲಿ ನೀವು ಭಾವನಾತ್ಮಕವಾಗಿ ದೂರವಾದಂತೆ ಅಥವಾ ಮಾನಸಿಕವಾಗಿ ಸುಸ್ತಾದಂತೆ ಅನುಭವಿಸಬಹುದು. ನೀವು ಮೌನ ಮತ್ತು ವೈಯಕ್ತಿಕ ಜಾಗವನ್ನು ಪರ್ಸನಲ್ ಸ್ಪೇಸ್ ಬಯಸಬಹುದು. ತಿಂಗಳ ಮಧ್ಯದ ನಂತರ ನೀವು ಹೆಚ್ಚು ಅಭಿವ್ಯಕ್ತವಾಗಿ ಮತ್ತು ತೊಡಗಿಸಿಕೊಳ್ಳುವಿರಿ. ಅದು ಹೇಗೋ ನಿಮ್ಮ ರಾಶಿಯಲ್ಲಿರುವಂಥ ಕುಜ ಮಾತಿನಲ್ಲಿ ಪ್ರಾಬಲ್ಯವನ್ನು ಸ್ನೇಹಿತರೆ ಉಂಟು ಮಾಡಬಹುದು. ಪ್ರೀತಿ ಪಾತ್ರರೊಂದಿಗೆ ಆಜ್ಞಾಪಿಸುವಂತೆ ಅಥವಾ ತಾಳ್ಮೆ ಇಲ್ಲದಂತೆ ವರ್ತಿಸಿದಂತೆ ಎಚ್ಚರಿಕೆ ವಹಿಸಿ. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳಿ ಸ್ನೇಹಿತರೆ, ಅತಿಯಾದ ಮಾತು ಹೊಳೆತಲ್ಲ. 2ನೇ ಮನೆಯಲ್ಲಿರುವಂಥ ರಾಹು ಮಾತಿನ ಮೂಲಕ ತಪ್ಪು ಗ್ರಹಿಕೆಗಳನ್ನು ಉಂಟು ಮಾಡಬಹುದು. ವಿಶೇಷವಾಗಿ ಕುಟುಂಬ ಚರ್ಚೆಗಳಲ್ಲಿ ಮಾತಾಡುವಾಗ ಮೊದಲು ಯೋಚಿಸಿ ಮಾತನಾಡಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯವಿದೆ. ಯಾವುದಾದರೂ ವಿಷಯ ಬಾಕಿ ಉಳಿದಿದ್ದರೆ ನೀವು ಅಂತಿಮವಾಗಿ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡುವುದು ಬಹಳ ಮುಖ್ಯ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ, ನಿಮ್ಮ ಸಂಬಂಧಗಳ ಬಗ್ಗೆ ಸಲಹೆಯನ್ನು ತಿಳಿಸಿಕೊಡಿ ಅಂದರೆ ಮೃದುವಾದ ಮಾತು ಸಾಮರಸ್ಯವನ್ನು ನಿರ್ಮಿಸುತ್ತದೆ. ಇನ್ನು ಸಹಾನುಭೂತಿಯೊಂದಿಗೆ ಅಧಿಕಾರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯ ಹೇಗಿರಲಿದೆ ಮಕರ ರಾಶಿಯವರು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರೋಗ್ಯದಲ್ಲಿ ಅನ್ನೋದನ್ನು ನೋಡೋದಾದರೆ ತಿಂಗಳ ಮಧ್ಯದ ನಂತರ ಆರೋಗ್ಯ ಸುಧಾರಿಸುತ್ತದೆ. ಮೊದಲಾರ್ಧದಲ್ಲಿ ಆಯಾಸ, ನಿದ್ರೆಯ ಸಮಸ್ಯೆಗಳು ಅಥವಾ ಕಡಿಮೆ ರೋಗ ನಿರೋಧಕ ಶಕ್ತಿ ನಿಮಗೆ ತೊಂದರೆ ನೀಡಬಹುದು. ದಿನಚರಿಯನ್ನು ನಿರ್ಲಕ್ಷಿಸದೆ 8ನೇ ಮನೆಯಲ್ಲಿರುವಂತಹ ಅಷ್ಟಮ ಸ್ಥಾನ ಕೇತು ಹಠಾತ್ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತಿದ್ದಾನೆ. ಜನವರಿ ಮಧ್ಯದ ನಂತರ ಶಕ್ತಿಯ ಮಟ್ಟಗಳು ತೀವ್ರವಾಗಿ ಏರುತ್ತವೆ. ನಿಮ್ಮ ರಾಶಿಯಲ್ಲಿರುವಂಥ ಕುಜ ಶಕ್ತಿಯನ್ನು ನೀಡುತ್ತಾರೆ, ಆದರೆ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತಾನೆ. ನೀವು ಅತಿಯಾಗಿ ಕೆಲಸ ಮಾಡಿದರೆ ತಲೆನೋವು, ಅಸಿಡಿಟಿ ಮತ್ತು ಸ್ನಾಯು ಸೆಳೆತ ಉಂಟಾಗಬಹುದು. ಅದೇ ರೀತಿ ವಾಹನವನ್ನು ಚಾಲನೆ ಮಾಡಬೇಕಾದರೂ ಕೂಡ ಸ್ನೇಹಿತರೆ, ಸ್ನಾಯು ಸೆಳೆತದಿಂದ ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತದೆ. ಸೊ ಹಾಗಾಗಿ ತಡರಾತ್ರಿಯಲ್ಲಿ ಬರುವುದನ್ನು, ವೇಗವಾಗಿ ಗಾಡಿಯನ್ನು ಓಡಿಸುವುದನ್ನು ಆದಷ್ಟು ಕಡಿಮೆ ಮಾಡಿ. ಅತಿ ವೇಗ ಒಳ್ಳೆಯದಲ್ಲ. ಸಣ್ಣ ಪುಟ್ಟ ಗಾಯಗಳು ಸೂಚಿಸುತ್ತಿದೆ. ಇನ್ನು ಸಲಹೆ ಬಗ್ಗೆ ತಿಳಿಸಿಕೊಡಿ. ನಿಮ್ಮ ಆರೋಗ್ಯದ ಬಗ್ಗೆ ಅಂದರೆ ವಿಶ್ರಾಂತಿಯೊಂದಿಗೆ ಪ್ರಯತ್ನವನ್ನು ಸಮತೋಲನಗೊಳಿಸಿ. ದೈಹಿಕ ಶಿಸ್ತು ನಿಮ್ಮನ್ನು ಬಲವಾಗಿಸುತ್ತದೆ ಅಂತಲೇ ಹೇಳ್ಬೋದು. ಮಕರ ರಾಶಿಯವರಿಗೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ತಿಳಿಸಿಕೊಡಿ ಅಂದರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಮಕರ ರಾಶಿಯವರು ಅಂದರೆ ಸ್ನೇಹಿತರ ವ್ಯಾಪಾರ ಮಾಲೀಕರು ವಿಧಾನವನ್ನು ಪುನರಚಿಸುವಂತೆ ಭಾವಿಸಬಹುದು. ಮೊದಲಾರ್ಧದಲ್ಲಿ ಯೋಚನೆ ಮತ್ತು
ಯೋಜನೆ ನಷ್ಟಗಳ ಪರಿಶೀಲನೆ, ಇಂದಿನ ತಪ್ಪುಗಳನ್ನು ಸರಿಪಡಿಸುವುದರತ್ತ ಗಮನ ಹರಿಸಿ. ತಿಂಗಳ ಮಧ್ಯದ ನಂತರ ಆತ್ಮವಿಶ್ವಾಸ ಮರಳುತ್ತದೆ. ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಿಯಮಗಳನ್ನು ಮರು ಮಾತುಕತೆ ನಡೆಸಬಹುದು ಅಥವಾ ವ್ಯವಹಾರದಲ್ಲಿ ಅಧಿಕಾರವನ್ನು ಪ್ರತಿಪಾದಿಸಬಹುದು. ನಿಮ್ಮನ್ನು ಅಥವಾ ನಿಮ್ಮ ವ್ಯಾಪಾರದ ಇಮೇಜನ್ನು ಮರು ಬ್ರ್ಯಾಂಡ್ ಅಂದರೆ ಸ್ನೇಹಿತರ ರೆಡ್ ಬ್ರ್ಯಾಂಡ್ ಥರ ಮಾಡಲು ಇದು ಉತ್ತಮ ಅವಧಿ ಅಂತಲೇ ಹೇಳ್ಬೋದು. ಸ್ಪರ್ಧೆ ಬಲವಾಗಿರಬಹುದು, ಆದರೆ ಗುರುವು ಕ್ರಮೇಣ ಗೆಲುವನ್ನು ಬೆಂಬಲಿಸುತ್ತಾನೆ. ಸಲಹೆ ಬಗ್ಗೆ ತಿಳಿಸಿಕೊಡಿ ಅಂದರೆ ಕಾರ್ಯತಂತ್ರದ ನಡೆಗಳು ಯಶಸ್ಸನ್ನು ತರುತ್ತದೆ. ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಆದಷ್ಟು ತಪ್ಪಿಸಿ ಒಳಿತಾಗಲಿದೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ತಿಳಿಸಿಕೊಡಿ ಅಂದರೆ ವಿದ್ಯಾರ್ಥಿಗಳ ಮೊದಲಾರ್ಧದಲ್ಲಿ ಮಾನಸಿಕವಾಗಿ ಆಯಾಸವನ್ನು ಅನುಭವಿಸಬಹುದು. ಪ್ರೇರಣೆಯ ಕೊರತೆ ಅಥವಾ ಗೊಂದಲವು ಏಕಾಗ್ರತೆಯನ್ನು ಕಡಿಮೆ ಮಾಡಬಹುದು. ತಿಂಗಳ ಮಧ್ಯದ ನಂತರ ಏಕಾಗ್ರತೆ ಗಮನಾರ್ಹವಾಗಿ ಸುಧಾರಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಉತ್ತಮ ಪ್ರದರ್ಶನ ಅಂದರೆ ನೀವು ಉತ್ತಮ ಪ್ರದರ್ಶನ ನೀಡಲು ಹೆಚ್ಚು ನಿರ್ಧರಿಸಬಹುದು. ಪುನರಾವರ್ತನೆ ಶಿಸ್ತಿನ ಅಧ್ಯಯನಕ್ಕೆ ಇದು ಉತ್ತಮ ಅವಧಿ. ಸಲಹೆ ಬಗ್ಗೆ ತಿಳಿಸಿಕೊಡಿ ಅಂದರೆ ಕಟ್ಟುನಿಟ್ಟಾದ ದಿನಚರಿಯನ್ನು ಅನುಸರಿಸಿ ಶಿಸ್ತು ಪಾಲಿಸಿ. ಶಿಸ್ತುವನ್ನು ಸ್ನೇಹಿತರೆ ಫಲಿತಾಂಶಗಳನ್ನು ತರುತ್ತದೆ. ಗುರು ಹಿರಿಯನ್ನು ಗೌರವಿಸಿ, ತಂದೆ ತಾಯಿಯ ಮಾತನ್ನು ಆಲಿಸಿ, ಒಳಿತಾಗಲಿದೆ. ಇನ್ನು ಈ ರಾಶಿಯವರ ಸ್ನೇಹಿತರು ಈ ತಿಂಗಳು ಅನುಸರಿಸಬೇಕಾದ ಸಮಸ್ಯೆಗಳಿಗೆ ಅನುಗುಣವಾಗಿ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ದೊಡ್ಡ ಸಮಸ್ಯೆಯಿಂದ ಚಿಕ್ಕ ಸಮಸ್ಯೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಮೊದಲನೇದಾಗಿ ಸ್ಥಿರತೆಗಾಗಿ ಶನಿವಾರದಂದು ಓಂ ಶಂ ಶನೇಶ್ವರಾಯ ನಮಃ ಎಂದು ಜಪಿಸಿ. ಇನ್ನು ಶನಿವಾರ ಸಂಜೆ ಎಳ್ಳೆಣ್ಣೆಯನ್ನು ಅರ್ಪಿಸಿ ಅಥವಾ ದೀಪವನ್ನು ಹಚ್ಚಿ ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ. ವಿಶೇಷವಾಗಿ ಕುಟುಂಬದೊಂದಿಗೆ ಶಾಂತವಾದ ಮಾತನ್ನು ಅಭ್ಯಾಸ ಮಾಡಿಕೊಳ್ಳಿ. ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ಸಾಧ್ಯವಾದಾಗಲೆಲ್ಲ ವೃದ್ಧ ಅಥವಾ ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ. ಆಹಾರವನ್ನು ನೀಡುವುದು, ಹಣ್ಣು ಹಂಪಲುಗಳನ್ನು, ಕಂಬಳಿಗಳನ್ನು ಈ ರೀತಿ ಹಣ ಸಹಾಯವನ್ನು ಮಾಡ್ಬೋದು. ಇದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗಲಿದೆ. ತಪ್ಪದೇ ಈ ಪರಿಹಾರ ಮಾಡಿ ಅಂತ ಹೇಳ್ತಾ ಮಕರ ರಾಶಿಯವರು ನಾನು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ವಿಡಿಯೋಗೆ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಇನ್ನು ನೀವಿನ್ನೂ ನನ್ನ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ನಿಮಗೆ ನಿಮ್ಮ ಹೊಸಬ್ರು ನೋಡ್ತಾ ಇದ್ದರೆ ಯಾವ ರಾಶಿ ಬಗ್ಗೆ ತಿಳಿಸ್ಬೇಕು ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.